ಒಟ್ಟಿನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ. ಒಟ್ಟಿನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ. ಒಟ್ಟಿನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ. ಒಟ್ಟಿನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ. ಒಟ್ಟಿನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ
ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ, ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ, ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ. ಒಟ್ನಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ, ಆದ್ರೆ ದಾವಣಗೆರೆ ಉಪಚುನಾವಣೆ ಮಾತ್ರ ಜಮೀರ್ ಪಾಲಿಗೆ ಕಂಟಕವಾಗಿದೆ. ಹೈಕಮಾಂಡ್ ಸಮ್ಮತಿ ಇಲ್ಲದೆ ಮಾತು ಕೊಟ್ಟುಬಿಟ್ಟಿದ್ರ ಜಮೀರ್. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಜಮೀರ್. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಈ ಸಾರಿ ಅಂತ ಘೋಷಣೆ ಮಾಡಿದ್ರಂತೆ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಘೋಷಣೆ ಮಾಡಿ ಮುನ್ನವೇ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಅಭ್ಯರ್ಥಿ ಅಂತ ಪಕ್ಷ ಹೇಳೋದಕ್ಕೂ ಮುನ್ನವೇ ಸಾದಿಕ್ ಪೈಲ್ವಾನ್ಗೆ ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಜಮೀರ್ ಆ ರೀತಿ ಆರ್ಡರ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು. ಸಿಎಂ ಸೂಚಿಸಿದ್ರು ಕೂಡ ಅನಂತರ ಹೋಗಿ ಮನವೊಲಿಸುವಂತ ಕಾಂಪ್ರಮೈಸ್ ಮಾಡಿಸಲಿಲ್ಲ. ಹಾಗಾಗಿ ಸುರ್ಜೇವಾಲಾಗೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ದೂರು ಕೊಟ್ಟಿದ್ದಾರಂತೆ.